ಸ್ಟ್ರಾಬೆರಿ ತಗೊಬಂದೆ. ಸ್ಟ್ರಾಬೆರಿ ತಗೊಬಂದಿದ್ದು ಐಸ್ ಕ್ರೀಮ್ ಮಾಡೋಣ ಅಂದ್ಬಿಟ್ಟು ಬಿಡಿಸ್ತೀರಾ ಇಬ್ರು. ಸ್ಟ್ರಾಬೆರಿ ಹಾಕ್ತಿದ್ದೀನಿ. ಮಿಲ್ಕ್ ಶೇಕು ಹೌದಾ, ನಾಳೆನೂ ಮಾಡಿಕೊಡ್ಲಾ? ಯಾರಿಗೆಲ್ಲ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ. ನೋಡಿ ಎಷ್ಟು ಸೂಪರ್ ಬೇಬಿ ಪಿಂಕ್ ಕಲರ್ ಬಂದಿದೆ. ಬಟ್ ನಮ್ಮ ಮಕ್ಕಳು ಐಸ್ ಕ್ರೀಮ್ ಅದು ಆಗೋವರೆಗೂ ವೆಯ್ಟ್ ಮಾಡಲ್ಲ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಅಶ್ವಿನಿ ಸುನಿಲ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಮ್ಮ ಮಕ್ಳಿಗೋಸ್ಕರ ಮತ್ತೆ ಒಂದು ಮಿಲ್ಕ್ ಶೇಕ್ ಮಾಡ್ತಾ ಇದ್ದೀನಿ. ಇವತ್ತು ಏನು ಮಿಲ್ಕ್ ಶೇಕ್ ಮಾಡ್ತಾ ಇದ್ದೀನಿ ಅಂದರೆ ಸ್ಟ್ರಾಬೆರಿ ಶೇಕ್. ಇವತ್ತು ಆ್ಯಕ್ಚುಲಾಗಿ ನಾನು ಸ್ಟ್ರಾಬೆರಿ ತೊಗೊಬಂದೆ. ಸ್ಟ್ರಾಬೆರಿ ತೊಗೊಬಂದಿದ್ದು ಐಸ್ ಕ್ರೀಮ್ ಮಾಡೋಣ ಅಂದ್ಬಿಟ್ಟು. ಬಟ್ ನಮ್ಮ ಮಕ್ಕಳು ಐಸ್ ಕ್ರೀಮ್ ಅದು ಆಗೋವರೆಗೂ ವೆಯ್ಟ್ ಮಾಡಲ್ಲ, ಅದಕ್ಕೆ ಮಿಲ್ಕ್ ಶೇಕ್ ಬೇಕು ಅಂತ ಕೇಳಿದ್ದಾರೆ. ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಮಾಡ್ತಿದ್ದೀನಿ. ಸಮ್ಮರ್ ಆಗಿರೋದ್ರಿಂದ ಎವ್ರಿ ಡೇ ಮಕ್ಕಳಿಗೆ ಏನಾದರೂ ಒಂದು ಫ್ರೂಟ್ಸ್ ಜ್ಯೂಸ್ ಕೊಡೋದು ಅಥವಾ ಮಿಲ್ಕ್ ಶೇಕ್ ಮಾಡ್ಕೊಳೋದು ಎಲ್ಲ ಮಾಡಿದ್ರೆ ತುಂಬ ಅಂದರೆ ತುಂಬ ಯೂಸ್ ಆಗುತ್ತೆ. ಯಾಕಂದರೆ ಮಕ್ಕಳು ಹೈಡ್ರೇಟ್ ಆಗಿರಬೇಕು. ಆ್ಯಕ್ಚುಲಾಗಿ ಮಕ್ಕಳು ಸಮ್ಮರಲ್ಲಿ ಊಟ ಮಾಡಲ್ಲ. ಸರಿ, ಇವರಿಬ್ಬರು ಎದ್ದಿದ್ದಾರೆ. ನಮ್ಮ ಬುದ್ಧ ಮಲ್ಕೊಂಡಿದ್ದಾನೆ. ಅವನು ಪಾಪ ಸ್ಟ್ರಾಬೆರಿ ಐಸ್ ಬೇಕು ಅಂತ ಕೇಳ್ತಿದ್ದ. ಬಟ್ ಆದರೆ ಮಲ್ಕೊಂಬಿಟ್ಟಿದ್ದಾನೆ ಅವನು. ಕೇಳಿ ನಾನು ಮಾಡೋದು ಲೇಟ್ ಆಯಿತು. ಸೊ ಇವರಿಬ್ಬರು ವೆಯ್ಟ್ ಮಾಡ್ತಾರೆ. ಇವರಿಬ್ಬರು ಮಾಡ್ಕೊಡೋವರೆಗೂ ಮಲಗಲ್ಲ, ಕುಡಿದ್ಬಿಟ್ಟೆ ಮಲಗೋದು ಇವರು. ಸೊ ಇವಾಗ ನಾನು ಸ್ಟ್ರಾಬೆರಿ ಮಿಲ್ಕ್ ಶೇಕ್ ನಾನೇನೋ ಹೇಳ್ತಿದ್ದೆ, ನಿಮ್ಮಿಂದ ಮರ್ತೋದೆ. ಆ್ಯಕ್ಚುಲಾಗಿ ಸಮ್ಮರಲ್ಲಿ ಮಕ್ಕಳನ್ನ ಹೈಡ್ರೇಟ್ ಆಗಿರೋದು ತುಂಬ ಇಂಪಾರ್ಟೆಂಟು. ನಾನು ಎವ್ರಿ ಡೇ ಮಕ್ಕಳಿಗೆ ಒಂದೊಂದು ಫ್ರೂಟ್ ಜ್ಯೂಸ್ ಮಾಡಿಕೊಡ್ತಿದ್ದೀನಿ. ಸೊ ನೀವು ಅದೇ ಥರ ಫ್ರೂಟ್ಸ್ ತಿನ್ನೋದಕ್ಕೆ ಇಷ್ಟ ಆಗಲ್ಲ, ಬಟ್ ಜ್ಯೂಸ್ ಮಾಡಿದ್ರೆ ಮಕ್ಕಳು ಕುಡಿತಾರೆ. ಸೊ ಅದಕ್ಕೆ ಏನಾದರೂ ಒಂದು ಜ್ಯೂಸ್ ಮಾಡಿಕೊಡ್ತಾ ಇದ್ದರೆ ಮಕ್ಕಳಿಗೆ ತುಂಬ ಹೈಡ್ರೇಟ್ ಆಗಿರ್ತಾರೆ. ಮತ್ತು ಈ ಸಮ್ಮರಲ್ಲಿ ಯಾರಿಗೂ ಸಹ ಊಟ ತಿನ್ನೋದಕ್ಕೆ ಇಷ್ಟ ಆಗಲ್ಲ, ಅಫ್ಕೋರ್ಸ್ ಮಕ್ಕಳು ಸಹ ತಿನ್ನಲ್ಲ. ಸೊ ಜ್ಯೂಸ್ ಎಲ್ಲ ಮಾಡೋದ್ರಿಂದ ಅವರು ಹೈಡ್ರೇಟ್ ಆಗಿರ್ತಾರೆ ಮತ್ತು ಹೆಲ್ತಿಯಾಗೂ ಇರ್ತಾರೆ. ಮತ್ತು ಸುಸ್ತು ಆಗಲ್ಲ ಅವ್ರಿಗೆ. ಅವರು ಆಡೋ ಆಟಕ್ಕೆ ಏನಾದರೂ ಒಂದು ಎನರ್ಜಿ ಫುಡ್ ಕೊಡಲೇಬೇಕು. ಸೊ ಫ್ರೂಟ್ಸಿಂದ ಸಿಗೋ ಅಷ್ಟು ಎನರ್ಜಿ ಇನ್ಯಾವುದ್ರಿಂದನೂ ಸಿಗಲ್ಲ. ಸೊ ಅದಕ್ಕೆ ನಾನು ಎವ್ರಿ ಡೇ ಒಂದೊಂದು ಜ್ಯೂಸ್ ಮಾಡಿಕೊಡ್ತಾ ಇದ್ದೀನಿ. ಇವತ್ತು ಸ್ಟ್ರಾಬೆರಿ ಸಿಕ್ಕಿದ್ರಿಂದ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಮಾಡ್ತಾ ಇದ್ದೀನಿ. ಸಾಕಾ? ಜಾಸ್ತಿ ಹೇಳ್ಬಿಟ್ನಾ? ಜಾಸ್ತಿ ಹೇಳ್ಬಿಟ್ನಂತೆ ನಾನು. ಸೊ ಸ್ಟ್ರಾಬೆರಿ ಮಿಲ್ಕ್ ಶೇಕ್ಗೆ ಏನೇನು ಬೇಕು ಬನ್ನಿ ನೋಡೋಣ. ನಿಂಗೆ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಕೊಡಲ್ಲ, ನಿಂಗೆ ಕೊಡ್ತೀನಿ. ಸ್ಟ್ರಾಬೆರಿ ಮಿಲ್ಕ್ ಶೇಕ್ಗೆ ತುಂಬ ಸಿಂಪಲ್ಲು. ನೋಡಿ, ಸ್ಟ್ರಾಬೆರಿ ಬೇಕು ಮತ್ತು ಮಿಲ್ಕು. ಇದು ಹಾಲನ್ನ ಬಿಸಿ ಮಾಡಿ ಆರಿಸಿಟ್ಟಿದ್ದೀನಿ. ಐಸ್ ಕ್ರೀಮ್ ಕೊಡಲ್ಲ. ನಾನಿಲ್ಲಿ ಸ್ಟ್ರಾಬೆರಿ ತೊಗೊಂಡಿದ್ದೀನಿ, ನೀಟಾಗಿ ತೊಳೆದು ವಾಶ್ ಮಾಡಿದ್ದೀನಿ. ಮತ್ತು ಇಲ್ಲಿ ಹಾಲನ್ನ ಬಿಸಿ ಮಾಡಿಕೊಂಡು ಆರಿಸಿಟ್ಕೊಂಡಿದ್ದೀನಿ. ಮತ್ತು ವೆನಿಲಾ ಬೇಕು. ಇದಿಷ್ಟೇ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು. ಸೂಪರಾಗಿರೋ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಆಗುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ. ಆ್ಯಕ್ಚುಲಾಗಿ ನನಗೆ ಸ್ಟ್ರಾಬೆರಿ ಇಷ್ಟ ಆಗಲ್ಲ, ಬಟ್ ವೆನಿಲಾ ಐಸ್ ಕ್ರೀಮ್ ಎಲ್ಲ ಹಾಕಿ ಶೇಕ್ ಮಾಡಿದಾಗ ನಂಗೆ ಸ್ವಲ್ಪ ಇಷ್ಟ ಆಗುತ್ತೆ, ಸ್ವಲ್ಪ ಸ್ವೀಟ್ನೆಸ್ ಜಾಸ್ತಿ ಇರೋದ್ರಿಂದ. ಸೊ ಬನ್ನಿ ನೋಡೋಣ. ನೋಡಿ, ಈಗ ಸ್ಟ್ರಾಬೆರಿ ಹಾಕ್ತಾಯಿದ್ದೀನಿ. ಸರಿ, ಹಾಕಿ. ಸ್ಟ್ರಾಬೆರಿ ನೀಟಾಗಿ ಹಾಕಬೇಕು, ಓಕೆನಾ? ಅಲ್ಲಿ ಸೈಡ್ಗಿಡು, ತೊಳ್ದು ಹಾಕೋಣ. ಆಯಿತಾ? ಈಗ ಹಾಲು ಹಾಕಬೇಕು. ನಿಧಾನ ಇಬ್ರು ಬಿಡಿಸ್ತೀರಾ ಇಬ್ರು. ಇವರಿಬ್ರು ಚೆಲ್ಬಿಡ್ತಾರೆ ಅನ್ನೋದೇ ಟೆನ್ಷನ್ ಆಗ್ತಿದೆ. ಓಕೆ, ಇವಾಗ ಐಸ್ ಕ್ರೀಮ್ ನಾನೇ ಹಾಕ್ತೀನಿ, ಇಲ್ಲಾಂದರೆ ಇವರಿಬ್ರು ತಿನ್ಕೊಂಡ್ಬಿಡ್ತಾರೆ ಐಸ್ ಕ್ರೀಮ್ ಹಾಕಕ್ಕೆ ಕೊಟ್ರೆ. ಐಸ್ ನೀನು ಮಾಡ್ತೀಯಾ? ಬೇಡ ಸುಮ್ಮನಿರು. ಈಗ ಇದಕ್ಕೆ ಸ್ವಲ್ಪ ಐಸ್ ಕ್ರೀಮ್ ಹಾಕಿದ್ದೀನಿ. ಸೊ ಇದಿಷ್ಟನ್ನು ಮಿಕ್ಸ್ ಮಾಡ್ಕೋಬೇಕು. ನಾನೀಗ ಸ್ಟ್ರಾಬೆರಿ ಮಿಲ್ಕ್ ಶೇಕ್ನ ಮಿಕ್ಸ್ ಮಾಡ್ಕೊತಿದ್ದೀನಿ. ಯಾರಿಗೆಲ್ಲ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ. ನೋಡಿ, ಎಷ್ಟು ಸೂಪರ್ ಬೇಬಿ ಪಿಂಕ್ ಕಲರ್ ಬಂದಿದೆ. ಸೂಪರ್, ವಾವ್. ಈಗ ಇಲ್ಲಿ ಒಂದು ಸ್ಟ್ರಾಬೆರಿ ಹಾಕ್ತಿದ್ದೀನಿ. ಹೆಂಗಿದೆ ನೋಡಿ, ತಿಕ್ಕಾಗಿ ಸೂಪರ್ ಕನ್ಸಿಸ್ಟೆನ್ಸಿ ಬಂದಿದೆ. ಈಗ ಇದನ್ನು ಟ್ರೈ ಮಾಡೋಣ ಬನ್ನಿ. ನೋಡಿ, 5 ಮಿನಿಟ್ಸು ಆಗಿಲ್ಲ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಮಾಡೋದಕ್ಕೆ. ಸೂಪರಾಗಿರುತ್ತೆ. ಎಷ್ಟೇ ಬ್ಯುಸಿ ಇದ್ದರೂ ಸಹ
ಬೇಸಿಗೆಯಲ್ಲಿ ಆರಾಮಾಗಿ ಈಸಿಗೆ ಮಾಡ್ಕೊಬೋದು. ಸ್ವಲ್ಪ ಒಂದೆರಡು ಐಸ್ ಕ್ಯೂಬ್ ಹಾಕಿದೆ, ಅದನ್ನು ನಾನು ವೀಡಿಯೋದಲ್ಲಿ ತೋರಿಸಿಲ್ಲ. ಐಸ್ ಕ್ಯೂಬ್ ಹಾಕಿದ್ರಿಂದ ಸ್ವಲ್ಪ ತಣ್ಣಗಿದೆ. ನೋಡಿ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಕೇಳ್ತಿದ್ದು ಮಗು ಮಲ್ಕೊಂಬಿಟ್ಟಿದೆ. ಇನ್ನಿಬ್ಬರು ಇಲ್ಲಿ ಟಿ ವಿ ನೋಡ್ತಿದ್ದಾರೆ. ಮೋಯ್ತಾ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಹಿಂಗೆ ಚೆನ್ನಾಗಿದೆಯಾ ಮೂಡ್ಲುಗೆ? ಇಬ್ಬರು ಮಿಲ್ಕ್ ಶೇಕು ಹೌದಾ? ನಾಳೆನೂ ಮಾಡಿಕೊಡ್ಲಾ? ಹೌದಾ, ಥ್ಯಾಂಕ್ ಯು ಸೋ ಮಚ್. ನನ್ನ ಮಗಗೆ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ತುಂಬ ಇಷ್ಟ ಆಗಿಬಿಟ್ಟಿದೆ. ಬಂದುಬಿಟ್ಟು ಅಮ್ಮ ತುಂಬ ಚೆನ್ನಾಗಿದೆ ಅಂತ ಅವನೇ ಹೇಳ್ತಿದ್ದಾನೆ ಕೇಳೋಕ್ಕೂ ಮುಂಚೆ. ನಾನು ಮೋಹಿತನ ಮಾತ್ರ ಕೇಳಿಬಿಟ್ಟು ಸುಮ್ಮನಾಗ್ಬಿಟ್ಟಿದ್ದೆ. ಸೊ ಇವಾಗ ಅವನಿಗೂ ಇಷ್ಟ ಆಯಿತು ಅಂತ ಹೇಳ್ತಿದ್ದಾನೆ. ಮಕ್ಕಳಿಗೆಲ್ಲ ಸ್ಟ್ರಾಬೆರಿ ಐಸ್ ಕ್ರೀಮ್ ಮಾಡಿಕೊಟ್ಬಿಟ್ಟು ನಾನಿಲ್ಲಿ ಕಾಫಿ ಕುಡಿತಾ ಇದ್ದೀನಿ. ನಾರ್ಮಲಾಗಿ ನಾವು 3-4 ಟೈಮ್ಸ್ ಕುಡಿತಾ ಇದ್ವಿ, ಬಟ್ ಇವಾಗ ಸ್ವಲ್ಪ ಕಮ್ಮಿ ಮಾಡಿ ಈವ್ನಿಂಗು ಮಾರ್ನಿಂಗ್ ಮಾತ್ರ ಕುಡಿತಿದ್ದೀನಿ. ಬಾ ಹೆಂಗಿದೆ ಅಂದರೆ ಸೂಪರಾಗಿ ಸ್ಟ್ರಾಂಗಾಗಿದೆ ಕಾಫಿ. ನಮ್ಮ ಮಕ್ಕಳನ್ನ ಬೆಳಗ್ಗೆಯಿಂದ ಬಿಸಿಲಿತ್ತು ಅಂತ ಆಟಾಡೋಕ್ಕೆ ಬಿಟ್ಟಿಲ್ಲ. ಇವಾಗ ಹೊರಗಡೆ ನೋಡಿ ಕುಂಟೆಬಿಲ್ಲೆ ಆಡ್ತಾ ಇದ್ದಾರೆ ಇಬ್ಬರೂ. ನನ್ನ ಮಗನ ಕುಂಟಕ್ಕೆ ಬರಲ್ಲ, ಆದರೂ ಕುಂಟೆಬಿಲ್ಲೆ ಹೆಂಗೆ ಆಡ್ತೀಯ ಮಗನೇ ಕುಂಟೆಬಿಲ್ಲೆ? ಉಲ್ಟಾ ಆಡ್ತವನು. ವಾವ್ ಸೂಪರ್ ಮಗನೇ, ನೀನು ಕುಂಟೆಬಿಲ್ಲೆ ಆಡಿಲ್ಲ, ಕುದುರೆ ಥರ ಹೋದೆ. ಹಬ್ಬ ಹಬ್ಬ ಹಬ್ಬ. ನಮ್ಮ ಮೈತ ಕುಂಟೆಬಿಲ್ಲೆ ಆಡ್ತಾವಳು ಒಬ್ಳೆ. ಅದು ಪಾರ್ಟ್ನರ್ ಯಾರನ್ನ ತಗೊಂಡವಳು, ಅವ್ನು ಕುಂಟಕ್ಕೆ ಬರಲ್ಲ, ಅವನ್ನ ತಗೊಂಡವಳು, ಅವನ ಜೊತೆ ಆಡ್ತಾ ಇದ್ದಾಳೆ. ಓ ಪಪ್ಪಾಯ ಹಣ್ಣಾಗಿದೆ ನೋಡಿ. ವೀಕ್ ಒಂದು ಪಪ್ಪಾಯ ಬಿಡುತ್ತೆ ನಮ್ಮ ಮನೇಲಿ. ನಾನು ತೋರಿಸ್ತಾನೆ ಇದ್ದೀನಿ ನಮ್ಮ ಮನೆ ಬಾಳೆ ಹಣ್ಣು ಹಣ್ಣಾಗಿಲ್ಲ, ಇನ್ನು ಹಾಗೇ ಇದೆ. ಹಣ್ಣು ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಏನು ಖುಷಿ ವಿಷಯ ಅಂದರೆ ಇನ್ನೊಂದು ಬಾಳೆಗೊನೆ ಬಿಟ್ಟಿದೆ ಅಲ್ಲಿ ನೋಡಿ, ಕಾಣಿಸ್ತಿದ್ಯಾ? ಚಿಕ್ಕದಾಗಿ ಬಿಟ್ಟಿದೆ ಈಗ. ಅಲ್ಲಿ ನೋಡಿ, ಲಾಸ್ಟ್ ಟೈಮ್ ತೋರಿಸಿದ ಚೇಪೆ ಹಣ್ಣೆಲ್ಲ ಹಣ್ಣಾಗಿದೆ. ಇವಾಗ ತಗೊಂಡು ತಿನ್ನೋದು ನೋಡಿ. ಅವ್ರು ಆಟ ಆಡೋಕ್ಕೆ ಬಿಟ್ಟು ಹಿಂಗೆ 2 ನಿಮಿಷ ಈ ಕಡೆ ಬಂದೆ, ಕಿತ್ತಾಡ್ಕೊಬಿಟ್ಟಿದ್ದಾರೆ ಇಬ್ರು. ಆಡು ಮಗನೇ, ಏಕೆ? ಸರಿ ಆಡಿ. ನಮ್ಮ ಚೇಪೆಕಾಯಿ ಮೇಲಿಂದನೂ ಎಟಕ್ಸ್ತಿಲ್ಲ, ಕೆಳಗಡೆಯಿಂದನೂ ಎಟಕ್ಸ್ತಿಲ್ಲ. ನನಗೆ ಒಂದೇ ಒಂದು ಸಿಕ್ತು, ಇನ್ನೊಂದೆರಡು ಕೆಳಗಡೆ ಬಿದ್ದೋಯ್ತು. ನೋಡೋಣ. ಹಾಂ ಬಾ ಮಗನೆ. ಎಷ್ಟು ಸುಸ್ತಾಗ್ತಿದೆ ಅಂದರೆ ಚೇಪೆಕಾಯಿಗೆ ಹೊಡೆದು ಸಾಕಾಗ್ತಿದೆ ನನಗೆ. ಸಿಗ್ತಾನೆ ಇಲ್ಲ, ಒಂದು ಕೈಗೆ ಸಿಗ್ತಾ ಇಲ್ಲ, ಎಲ್ಲ ಹಣ್ಣಾಗಿದ್ದಾವೆ. ತಿಂದ್ಬಿಟ್ಟ ನೀನಾಗಲೇ? ಇಲ್ಲಿ ಹೊಡೆದಿದ್ದೀನಿ ಬಾ. ಇಷ್ಟು ಹಣ್ಣು ಸಿಕ್ಕಿದೆ. ಪಪ್ಪಾಯ ಮೂಡ್ಲು ಎತ್ಕೊಂಬಿಟ್ಟಿದ್ದಾನೆ, ಅವ್ನ ಫೇವ್ರೇಟು. ಮೋಹಿತ ಇದು ಎತ್ಕೊಂಡಿದ್ದಾಳೆ. ನನಗೆ ಒಂದು ಚೇಪೆಕಾಯಿ ಸಿಕ್ಕಿದೆ, ತೊಳೆದ್ಬಿಟ್ಟು ತಿನ್ನಬೇಕು. ಬಾ. ಹೌದಾ ಮಗನೇ? ಇಲ್ಲ ನಾನು ಹಂಗೆ ತಿಂತೀನಿ. ನಾವು ಹಣ್ಣು ತಿಂತೀವಿ ಇವಾಗ. ವ್ಲಾಗ್ ಪೂರ್ತಿ ಏನಾದರೂ ಒಂದು ತಿಂತಾ ಇದ್ದೀವಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಅಶ್ವಿನಿ ಸುನಿಲ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು. ವಾಶ್ ಮಾಡಿ ಹಣ್ಣು ತಿಂತಿದ್ದೀವಿ. ನಿಜ ಹಣ್ಣಾಗೋವರೆಗೂ ಬಿಟ್ಟಿದ್ದೆ, ಕೀಳಬಾರ್ದು ಕಾಯಿನ ಅಂದ್ಬಿಟ್ಟು ಅದರಲ್ಲೇ ಹಣ್ಣಾಗಕ್ಕೆ ಬಿಟ್ಟಿದ್ದು. ಎಷ್ಟು ಚೆನ್ನಾಗಿ ಹಣ್ಣಾಗಿದೆ ನೋಡಿ. ಕಲರ್ ನೋಡಿ, ಇವತ್ತಂತೂ ಸ್ಟ್ರಾಬೆರಿ ಮಿಲ್ಕ್ ಶೇಕು ಬೇಬಿ ಪಿಂಕು, ಇದು ಲೆಮನ್ ಯೆಲ್ಲೋ ಕಲರು, ಚೇಪೆಕಾಯಿ ಯೆಲ್ಲೋ ಕಲರ್. ಇದ್ರ ಕಲರ್ ನೋಡ್ಬಿಟ್ಟು ಹಣ್ಣಾಗಿದೆ. ಹೌದಾ? ನಾನು ಅಷ್ಟೇ. ಎಷ್ಟು ಸಾಫ್ಟ್ ಆಗಿದೆ ಅಂದರೆ ಬೆಣ್ಣೆ ಥರ. ಟೇಸ್ಟ್ ಮಾತ್ರ ಸೂಪರ್ ಅಲ್ಟಿಮೇಟ್ ಆಗಿದೆ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬಾಯ್. ನಾವು ಹಣ್ಣು ಜ್ಯೂಸು ಎಲ್ಲ ತಿನ್ಕೊಂಡು ಫುಲ್ ಹೆಲ್ತಿಯಾಗಿದ್ದೀವಿ. ನೀವು ಹಾಗೆ ಹೆಲ್ತಿಯಾಗಿರಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಅಶ್ವಿನಿ ಸುನಿಲ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.